ತಾಲೂಕು ಅರಳಿಯಲ್ಲಿ ಸಂತೆಕಾಳಮ್ಮ ದೇವಸ್ಥಾನ ಸಮಿತಿ ವತಿಯಿಂದ ಸಂತೆಕಾಳಮ್ಮ, ದೊಡ್ಡಮ್ಮ ಹಾಗೂ ಚಿಕ್ಕಮ್ಮನವರ 21 ವರ್ಷದ ಜಾತ್ರಾ ಮಹೋತ್ಸವವು ಯಶಸ್ವಿಯಾಗಿ ಸಂಪನ್ನಗೊಂಡಿತು. 2 ದಿನಗಳ ಕಾಲ ಪೂಜಾ ಕಾರ್ಯಕ್ರಮ ನಡೆಯಿತು. ಮೊದಲ ದಿವಸ ಮಠದ ಬಾವಿಯ ಬಳಿ ಅಮ್ಮನವರನ್ನು ಕರೆತಂದು ಗಂಗಾ ಪೂಜೆ ಸಲ್ಲಿಸಲಾಯಿತು. ನಂತರ 101 ಕುಂಭದೊಂದಿಗೆ ಸಾಗಿದ ಮಹಿಳೆಯರು ದೇವಸ್ಥಾನ ಪ್ರವೇಶಿಸಿದರು. ನಡೆಮುಡಿ ಉತ್ಸವದೊಂದಿಗೆ ಅಮ್ಮನವರನ್ನು ಹೊತ್ತ ಅಡ್ಡೆಪಲ್ಲಕ್ಕಿ ವಾದ್ಯಗೋಷ್ಠಿಯೊಂದಿಗೆ ದೇಗುಲವನ್ನು ತಲುಪಿದ ಬಳಿಕ ಮಹಾರುದ್ರಾಭಿಷೇಕ, ಗಣಹೋಮ, ಚಂಡಿಕಾ ಹೋಮ, ಕುಂಕುಮಾರ್ಚನೆ, ಪೂರ್ಣಾಹುತಿ, ನೈವೇದ್ಯ, ಮಹಾಮಂಗಳಾರತಿ ಬಳಿಕ ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಪೂಜೋತ್ಸವ ನಡೆದ 2 ದಿನಗಳಲ್ಲಿ ಸುಮಾರು 4,000 ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ವೇಳೆ ಗಣಿಗರ ಸಂಘದ ಅಧ್ಯಕ್ಷ ಮಂಜುನಾಥ್, ಖಜಾಂಚಿ ಅನಿಲ್, ಕಾರ್ಯದರ್ಶಿ ಪುಟ್ಟರಾಜು, ಗೌರವಾಧ್ಯಕ್ಷ ನಿಂಗರಾಜು, ದೇವಸ್ಥಾನ ಕಾರ್ಯಕಾರಿ ಮಂಡಳಿ ಸದಸ್ಯರು, ಅಪಾರ ಸಂಖ್ಯೆಯ ಭಕ್ತಾದಿಗಳು ಇದ್ದರು. 21ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ಅರಳಿಯ ಹೃದಯ ಭಾಗದಲ್ಲಿರುವ ಜಂಗಮ ಮಠದ ಕಲ್ಯಾಣಿಯಿಂದ 101 ಕಳಸದೊಂದಿಗೆ ಅರಳಿಯ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ನಂತರ ಅರಳಿಯ ಶ್ರೀ ಸಂತೆಕಾಳಮ್ಮನವರ ದೇವಸ್ಥಾನದಲ್ಲಿ ಅಮ್ಮನವರಿಗೆ ಚಂಡಿಕಾ ಹೋಮ, ಹಣಹೋಮ, ಗಣಹೋಮ ಹಾಗೂ ರುದ್ರಾಭಿಷೇಕ ಹಲವು ಅಭಿಷೇಕಗಳನ್ನು ಮಾಡಿ ನಂತರ ಅನ್ನ ಸಂತರ್ಪಣೆ ದಾಸೋಹ ಇರುತ್ತದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಅರಳಿಯ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರುಗಳು ಹಾಗೂ ಗಾಣಿಗ ಸಂಘದ ಅನೇಕ ಮುಖಂಡರುಗಳು ಭಾಗವಹಿಸಿದ್ದಾರೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ.